ಬೆಳಗಾವಿಯ ವೈಭವ ನಗರದ ಸೆಕ್ಟರ್ ನಂಬರ್ 2ರಲ್ಲಿರುವ ಶ್ರೀರಾಮ ಕಾಲೋನಿಯ ನಿವಾಸಿಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಕುಡಿಯುವ ನೀರು, ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಹದಗೆಟ್ಟಿದ್ದು, ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕಾಲೋನಿ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿಯ ವೈಭವ ನಗರದ ಶ್ರೀರಾಮ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅತಿಯಾಗಿದ್ದು, ನಿವಾಸಿಗಳು ಹನಿ ನೀರಿಗೂ ಪರದಾಡುವಂತಾಗಿದೆ. ಕಳೆದ 10 ರಿಂದ 11 ದಿನಗಳಿಗೊಮ್ಮೆ ಮಾತ್ರ ಇಲ್ಲಿ ನೀರು ಪೂರೈಕೆಯಾಗುತ್ತಿದ್ದು, ವಾಟರ್ಮೆನ್ ಮಾತ್ರ ನಮಗೆ ಬೇಕಾದ ನೀರು ಬಿಡುತ್ತೇವೆ ಎಂದು ದರ್ಪ ತೋರುತ್ತಿದ್ದಾನೆ ಎಂದು ನಿವಾಸಿಗಳು ದೂರಿದ್ದಾರೆ. ಈ ಬಗ್ಗೆ ಜೆಜೆಎಂ ಅಧಿಕಾರಿಗಳನ್ನ ಕೇಳಿದರೆ ಗುತ್ತಿಗೆದಾರರ ಕಡೆಗೆ ಬೊಟ್ಟು ಮಾಡ್ತಾರೆ. ಗುತ್ತಿಗೆದಾರರು ಜೆಜೆಎಂ ಕಡೆಗೆ ಬೆರಳು ತೋರಿಸುತ್ತಿದ್ದಾರೆ. ಅಧಿಕಾರಿಗಳ ಈ ಜವಾಬ್ದಾರಿ ರಹಿತ ನಡವಳಿಕೆಯಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂದು ಖಾಲಿ ಕೊಡಗಳನ್ನು ಪ್ರದರ್ಶಿಸಿ ನಿವಾಸಿಗಳು ತಮ್ಮ ಆಕ್ರೋಶ ಹೊರಹಾಕಿದರು. ವೈಷ್ಣವಿ ಮಹಿಳಾ ಮಂಡಳದ ಪ್ರಮುಖರಾದಂತಹ ಸವಿತಾ ಕಿಲ್ಲೇಕರ್ ಅವರು ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಸಮರ್ಪಕ ನೀರು ಪೂರೈಕೆ ಇಲ್ಲದೆ ತತ್ತರಿಸುತ್ತಿದ್ದೇವೆ. ಚರಂಡಿ ನಿರ್ವಹಣೆ ಸರಿಯಿಲ್ಲದ ಕಾರಣ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು, ಬಾವಿಗಳಿಗೂ ಸೇರ್ಪಡೆಯಾಗುತ್ತಿದೆ. ಗ್ರಾಮ ಪಂಚಾಯಿತಿ ಕಾಮಗಾರಿ ಆರಂಭಿಸಿದೆ, ಆದರೆ ಜಾತ್ರೆ ಹತ್ತಿರ ಬರುತ್ತಿದ್ದರೂ ಕಾಮಗಾರಿ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಚರಂಡಿಗಳ ಎತ್ತರ ಹೆಚ್ಚಿಸಿರುವುದರಿಂದ ಓಡಾಡಲು ತೊಂದರೆಯಾಗುತ್ತಿದೆ. ಪಿಡಿಒ ಮತ್ತು ಸಿಇಒ ಅವರಿಗೆ ಕೇಳಿದರೆ ನೀರು ಪೂರೈಸುತ್ತಿದ್ದೇವೆ ಎನ್ನುತ್ತಾರೆ. ಹಾಗಾದರೆ ಆ ನೀರು ಎಲ್ಲಿ ಹೋಗುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಕಾಲೋನಿಯಲ್ಲಿ ಸರಿಯಾದ ರಸ್ತೆ ಅಭಿವೃದ್ಧಿಯಾಗಿಲ್ಲ ಮತ್ತು ಚರಂಡಿ ನಿರ್ಮಾಣವೂ ವೈಜ್ಞಾನಿಕವಾಗಿಲ್ಲ ಎಂದು ನಿವಾಸಿಗಳು ಕಿಡಿಕಾರಿದ್ದಾರೆ. ಪಿಡಿಒ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಈ ಕುರಿತು ಎಚ್ಚರಿಕೆ ನೀಡಿರುವ ಕಾಲೋನಿಯ ಪ್ರಮುಖರಾದ ಪ್ರಶಾಂತ್ ಕಿತ್ತೂರ್ ಅವರು, ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿ ಎದುರು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರುವ ಕಾಲೋನಿ ನಿವಾಸಿಗಳು ಈಗ ನ್ಯಾಯಕ್ಕಾಗಿ ಬೀದಿಗಿಳಿದು ಸಿದ್ಧರಿದ್ದಾರೆ. ನಮಗೆ ನೀರಿಂದು, ಗಟರದು ಹಾಗೂ ಇನ್ನುಳಿದ ಪ್ರಾಬ್ಲಮ್ಸ್ಗಳಿದ್ದಾವೆ. ನಾವು ಈಗಾಗಲೇ ಪಿಡಿಒ ಆಗಲಿ ಅಥವಾ ಮೇಲಧಿಕಾರಿಗೆ ಮೌಖಿಕವಾಗಿ ನಾವು ವಿನಂತಿಗಳನ್ನು ಮಾಡಿದ್ವಿ. ಅದೇ ಪ್ರಕಾರ ನೋಡಿ, ನಾವು ಮೌಖಿಕವಾಗಿ ಮಾಡಿದ್ವಿ, ಆದ್ರೂ ಯಾವುದೇ ಕಾರ್ಯ ಸ್ವರೂಪದಲ್ಲಿ ಬರಲಿಲ್ಲ. ಸೊ ಇದೇ ಪ್ರಕಾರ ಈಗಿನ ನೀರಿನ ಪ್ರಾಬ್ಲಮ್ ಅಂದ್ರೆ ಏನಾಗಿದೆ, 10 ರಿಂದ 12 ದಿನಕ್ಕೆ ಒಂದ್ಸಲ ನೀರ್ ಬರುತ್ತೆ. ಸೊ ನೀರ್ ಬಂದಾಗ ಒಂದ್ ಗಲ್ಲಿಲ್ ಬರುತ್ತೆ, ಇನ್ನೊಂದ್ ಗಲ್ಲಿಲ್ ಬರಂಗಿಲ್ಲ. ಇನ್ನೊಂದ್ ಗಲ್ಲಿ ಒಂದ್ ಸೈಡ್ ಬರುತ್ತೆ, ಇನ್ನೊಂದ್ ಸೈಡ್ ಬರಂಗಿಲ್ಲ. ಸೊ ಈಗ ನಾವು ಜೆಜೆಎಂ ದವ್ರ ಕೇಳಕ್ ಹೋದ್ರ ಅವ್ರ ಏನಂತಾರೆ, ನಮ್ ಕೆಲಸ ನಾವು ಮುಗಿಸಿದೀವಿ, ಈಗಿರೋ ಗಟರ್ ಕೆಲಸ ಮಾಡ್ತಾ ಇದಾರ, ಕಾಂಟ್ರಾಕ್ಟರ್ ಅದನ್ನ ಮುರಿದಿದಾರ, ಅವ್ರು ಮಾಡ್ಬೇಕಂತ. ಅವ್ರು ಕೇಳಿದ್ರೆ ಅವ್ರು ಜೆಜೆಎಂ ಅವ್ರ ಕೆಲಸ ಅಂತಾರ. ಇದನ್ನ ನಾವು ಪಿಡಿಒ ಅವ್ರಿಗೂ ನನಗ್ ತಂದಿದ್ವಿ, ಆದ್ರೆ ಅವರು ಇದಕ್ಕೆ ಯಾವುದೇ ನಮಗೆ ಸ್ಪಂದಿಸ್ಲಿಲ್ಲ. ಸೊ ಈ ತರ ಇದಕ್ಕೆ ಯಾರು ಹೊಣೆಗಾರತ್ವ ಹಾಕ್ಬೇಕು, ಜೆಜೆಎಂ ದವ್ರಿಗೆ ಹಾಕ್ಬೇಕು, ಅಥವಾ ಕಾಂಟ್ರಾಕ್ಟರ್ ಹಾಕ್ಬೇಕು, ಅಥವಾ ನಾವು ಪಿಡಿಒ ಹಾಕ್ಬೇಕು, ಅಥವಾ ಸಿಇಒ ಹಾಕ್ಬೇಕು. ಸೊ ಇದ್ರಗೋಸ್ಕರ ನಮ್ಗೆ ಗೊಂದಲದಲ್ಲಿರೋದ್ರಿಂದ ಇಲ್ಲಿ ಆಗ್ತಾ ಇರೋ ನಮ್ಮ ಕೆಲಸಗಳಿಗೆ ಪೂರ್ತಿ ಮಾಡಿಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಇವತ್ತಾಗಿ ನಾವು ಮೌಖಿಕವಾಗಿ ಅಥವಾ ನಾವು ಈಗ ಲೇಖನವಾಗಿ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ಇದ್ರ ಮುಂದೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗತ್ತ. ಈ ಉಗ್ರ ಹೋರಾಟ ಆಗೋಕ್ಕಿಂತ ಮೊದಲು ನಮ್ಮ ಕೆಲಸವನ್ನು ಮಾಡ್ಕೊಡ್ಬೇಕಾಗಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ವಿ. ನನ್ನ ಹೆಸರು ಪ್ರಶಾಂತ್ ಕಿತ್ತೂರ್ ಅಂತ, ಇದು ಶ್ರೀರಾಮ್ ಜನಸೇವಾ ಸಂಘದ ಸೆಕ್ರೆಟರಿ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ.